ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನೂತನ ಶೈಲಿ. ವಿಡಿಯೋದಲ್ಲಿ ಒಂದು ಸಿಂಪಲ್ ಬಾರ್ಡರ್ ಡಿಸೈನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು 9ನೇ ನಂಬರ್ ಕ್ರೋಶಾ ನೀಡಲ್ನ ತೊಗೊಂಡಿದ್ದೀನಿ. 10, 11 ಯಾವುದಾದ್ರೂ ಓಕೆ. ನನಗೆ ಸ್ವಲ್ಪ ಕ್ರೋಶಾ ವರ್ಕು ಸಣ್ಣದಾಗಿ ಚೆನ್ನಾಗಿ ಕಾಣಿಸ್ಲಿ ಅಂತ ನಾನು 9ನೇ ನಂಬರ್ ನೀಡಲ್ನ ತೊಗೊಂಡಿರೋದು. ನೆಕ್ಸ್ಟು ನಾನಿಲ್ಲಿ 6 ಎಳೆ ದಾರನ ಸುತ್ತಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ದಾರನ ಯಾವ ರೀತಿ ಸುತ್ಕೊಬೇಕು ಅಂತ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. ಇದು ಫುಲ್ ಸ್ಯಾರಿ ಬಂದು ಫುಲ್ ಗ್ರೀನಲ್ಲಿ ಇದೆ, ಬಾರ್ಡರ್ ಎಲ್ಲ ಗೋಲ್ಡನ್ ಕಲರಲ್ಲಿದೆ. ನಾನು ವರ್ಕ್ ಎಲ್ಲನೂ ಕಂಪ್ಲೀಟಾಗಿ ಇವಾಗ ಗ್ರೀನಲ್ಲೇ ಮಾಡ್ತೀನಿ. ಮತ್ತು ಕುಚ್ಚು ಕಟ್ಟಬೇಕಾದ್ರೂ ಅಷ್ಟೇ ಗ್ರೀನಲ್ಲೇ ಕಟ್ತೀನಿ. ಎಲ್ಲೋ ಮಧ್ಯದಲ್ಲಿ ಒಂದು ಕಡೆ ಮಾತ್ರ ನಾನು ಗೋಲ್ಡನ್ನು ಚಾಯ್ಸ್ ಮಾಡ್ಕೊಂಡು ಹಾಕೊತೀನಿ. ನೋಡೋಣ ಅದು ನೆಕ್ಸ್ಟ್ ನಾನು ಕುಚ್ಚು ಕಟ್ಟಬೇಕಾದ್ರೆ ಯಾವ ರೀತಿ ಬರುತ್ತೋ ಆ ರೀತಿ ಚಾಯ್ಸ್ ಮಾಡ್ಕೊತೀನಿ. ಬಟ್ ಕಂಪ್ಲೀಟ್ ವರ್ಕ್ ಎಲ್ಲನೂ ಬಂದು ಗ್ರೀನ್ ಕಲರಲ್ಲೇ ಮಾಡ್ಕೊತೀನಿ. ಮತ್ತು ಅದ್ರ ಜೊತೆಗೆ ಒಂದು ಸ್ಮಾಲ್ ಬೀಡ್ಗಳನ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಸೊ ಇದು ಒಂದು ಬಾರ್ಡರ್ ಡಿಸೈನು ತುಂಬ ಚೆನ್ನಾಗೇ ಇರುತ್ತೆ ಮತ್ತು ಅತಿ ಬೇಗವಾಗಿ ಸುಲಭವಾಗಿ ಇದನ್ನು ಮಾಡಿಬಿಡ್ಬೋದು. ಈ ಡಿಸೈನು ನೀವು ಸ್ಯಾರಿ ಫುಲ್ಗೂ ಮಾಡ್ಕೊಬೋದು. ಒಂದು ಕುಚ್ಚು ಇಷ್ಟಪಡದೇ ಇರೋರು ಈ ಒಂದು ಡಿಸೈನ್ನ ಮಾಡ್ಕೊಬೋದು. ಆನಂತರ ಒಂದು ದುಪ್ಪಟ್ಟಾಗಿರ್ಬೋದು, ಯಾವುದಕ್ಕಾದರೂ ಆರಾಮಾಗಿ ಮಾಡ್ಕೊಬೋದು. ಮೊದಲಿಗೆ ನಾನಿಲ್ಲಿ 6 ಎಳೆನ ನಾಟ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ಸ್ಯಾರಿ ಎಂಡ್ಗೆ ಇದನ್ನು ಲಾಕ್ ಮಾಡ್ಕೊಂಬಿಡೋಣ. ಫಸ್ಟ್ ಒಂದು ಲಾಕು, ಆನಂತರ ಮತ್ತೆ ಇನ್ನೂ ಒಂದು ಲಾಕ್ನ ಮಾಡ್ಕೊಬೇಕು. ಯಾವುದೇ ಕ್ರೋಶಾ ವರ್ಕ್ ಮಾಡಬೇಕಾದ್ರೆ ನೀವು 2 ಲಾಕು ಕಂಪಲ್ಸರಿಯಾಗಿ ಮಾಡ್ಕೊಳ್ಳಿ, ಓಕೆನಾ. ಅದಾದಮೇಲೆ 1 2 3 4 5 5 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. 5 ಚೈನ್ಗಳು ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಅದನ್ನು ಲಾಕ್ನ ಮಾಡ್ಕೊತೀನಿ, ಓಕೆನಾ. ಈಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡಿಕೊಂಡು, ನನಗೆ ಜಿಗ್ಜ್ಯಾಗ್ ಮಾಡಿಕೊಟ್ಟಿರೋರು ನೋಡಿ ಅಷ್ಟು ಚೆನ್ನಾಗಿ ಮಾಡಿ ಕೊಟ್ಟಿಲ್ಲ, ಸೊ ಅದಕ್ಕೆ ನಾನು ಈ ಕಡೆ ಜಾಗ ಬಿಟ್ಬಿಟ್ಟಿದ್ದೀನಿ, ಓಕೆನಾ. ಇದಾದಮೇಲೆ 3 ಚೈನ್ಸ್, 1 2 3 ಚೈನ್. ಈ 3 ಚೈನ್ ಆದಮೇಲೆ ಸ್ವಲ್ಪ ದಾರನ ಮೇಲೆ ಎತ್ಕೊಂಡು ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ನೋಡಿ, ಬೀಡನ್ನ ಈ ರೀತಿ ಇನ್ಸರ್ಟ್ ಮಾಡಿಕೊಂಡು ಕ್ರೋಶಾ ಮೇಲೆ ಒಂದ್ಸಲಿ ದಾರ ತಗೊಂಡು ಇಲ್ಲಿ 5 ಚೈನ್ನ ಹಾಕಿದ್ವಿ ಅಲ್ವಾ, ಅದ್ರ ಮಧ್ಯದಲ್ಲಿ ಹೋಗಿ ದಾರನ ತಗೊಬರೋಣ. ಈಗ ಕ್ರೋಶಾ ಮೇಲೆ 3 ಲೂಪ್ಸ್ಗಳು ಕ್ರಿಯೇಟ್ ಆಗಿದೆ. ಫಸ್ಟು 2ರಲ್ಲಿ ಒಂದನ್ನು ಮಾಡ್ಕೊತೀನಿ, ಆಮೇಲೆ ಮತ್ತೆ 2 ಲೂಪ್ಸ್ಗಳು, 2ರಲ್ಲಿ 1, ಓಕೆನಾ. ಕ್ರೋಶಾ ಮೇಲೆ ಒಂದ್ಸಲಿ ದಾರ ತಗೊಂಡು ಮಾಡ್ಕೊಬೇಕು. ತಿರ್ಗಾ ಮತ್ತೆ ಕ್ರೋಶಾ ಮೇಲೆ ಒಂದ್ಸಲಿ ದಾರ ತಗೊಂಡು ಡಬಲ್ ಕ್ರೋಶನ ಮಾಡ್ಕೊಬೇಕಾಗಿರುತ್ತೆ. ನೋಡಿ, 2ರಲ್ಲಿ 1, ತಿರ್ಗಾ 2ರಲ್ಲಿ 1, ಈಗ 2 ಆಯಿತು. ತಿರ್ಗಾ ಮತ್ತೆ ಕ್ರೋಶಾ ಮೇಲೆ ಒಂದ್ಸಲಿ ದಾರ ತಗೊಂಡು ಅದೇ 5 ಚೈನ್ ಗ್ಯಾಪ್ ಮಧ್ಯದಲ್ಲಿ ಹೋಗಿ ದಾರನ ತಗೊಂಡು ಬರಬೇಕು. ಫಸ್ಟ್ 2ರಲ್ಲಿ 1, ಮತ್ತೆ 2ರಲ್ಲಿ 1, ಈಗ 3 ಆಗಿದೆ. ನಾನು ಇನ್ನೂ ಒಂದನ್ನು ಮಾಡ್ಕೊತೀನಿ. ಮತ್ತು ಕ್ರೋಶಾ ಮೇಲೆ ಒಂದ್ಸಲಿ ದಾರ ತಗೊಂಡು ಅದೇ 5 ಚೈನ್ ಗ್ಯಾಪ್ ಮೇಲೆ ಹೋಗಿ 2ರಲ್ಲಿ 1, 2ರಲ್ಲಿ 1, ಓಕೆನಾ. ಈಗ 4 ಆಗಿದೆ. ಇದು 4 ಮಾಡ್ಕೊಬೋದು ಅಥವಾ 5 ಆದರೂ ಮಾಡ್ಕೊಬೋದು, ನಿಮ್ಮ ಚಾಯ್ಸು. ನಾನಿಲ್ಲಿ 5 ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ವರ್ಕು ರಿಚ್ಚಾಗಿ ಕಾಣಿಸ್ಲಿ ಅಂತ. ನಿಮಗೆ ಬೇಡ ಅಂದರೆ 4 ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಆಗೋದಿಲ್ಲ. ನೋಡಿ, ಈ ರೀತಿ. ಇದು ಆದಮೇಲೆ ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ಲಾಕ್ನ ಮಾಡ್ಕೊಳ್ಳಿ, ಓಕೆನಾ. ಈ ರೀತಿ ಬಂತು. ಇದು ತುಂಬ ಟೈಟಾಗೂ ಮಾಡಬಾರ್ದು, ತುಂಬ ಲೂಸಾಗೂ ಮಾಡಬಾರ್ದು, ಓಕೆನಾ. ಈ ರೀತಿ ಬರುತ್ತೆ. ತಿರ್ಗಾ ಮತ್ತೆ 1 2 3 ಚೈನ್ಸ್ನ ಹಾಕಿ ದಾರನ ಎಳ್ಕೊಂಡು ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಒಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಕ್ರೋಶಾ ಮೇಲೆ ಒಂದ್ಸಲಿ ದಾರ ತಗೊಂಡು, ಈಗ ನೋಡಿ ಈ ಡಿಸೈನ್ ಮಾಡಿದ್ದೀವಿ ಅಲ್ವಾ, ಅದು ಲಾಕ್ ಮಾಡಿದ್ದೀವಲ್ಲ, ಅದ್ರ ಮಧ್ಯದಲ್ಲಿ ನೋಡಿ ನಮಗೆ ಬಟ್ಟೆಗೂ ಆ ಡಿಸೈನ್ಗೂ ಗ್ಯಾಪ್ ಬರುತ್ತೆ, ಕಾಣಿಸ್ತಾ ಇದೆಯಾ. ಈ ಗ್ಯಾಪ್ ಮಧ್ಯದಲ್ಲಿ ಹೋಗಿ ದಾರನ ತೊಗೊಂಡು ಬರಬೇಕಾಗತ್ತೆ. 2ರಲ್ಲಿ 1, ಮತ್ತು 2ರಲ್ಲಿ 1, ತಿರ್ಗಾ ಕ್ರೋಶಾ ಮೇಲೆ ಒಂದ್ಸಲಿ ದಾರ ತಗೊಂಡು ಆ ಗ್ಯಾಪ್ ಮಧ್ಯದಲ್ಲೇ ಹೋಗಿ ದಾರ ತಂದು 2ರಲ್ಲಿ 1, 2ರಲ್ಲಿ 1, ಓಕೆನಾ. ತಿರ್ಗಾ ಮತ್ತೆ ದಾರ ಸುತ್ಕೊಳ್ಳೋಣ. ಕ್ರೋಶಾ ಮೇಲೆ ಒಂದ್ಸಲಿ ಅದೇ ಗ್ಯಾಪಲ್ಲಿ ಹೋಗಿ ದಾರ ತಂದು 2ರಲ್ಲಿ 1, 2ರಲ್ಲಿ 1, ಈಗ 3 ಆಗಿದೆ. ಇನ್ನು 2 ಮಾಡ್ಕೊಬೇಕು. ಅದೇ ಗ್ಯಾಪ್ ಮಧ್ಯದಲ್ಲಿ ಹೋಗಿ
ದಾರ ತಂದು 2ರಲ್ಲಿ 1 2ರಲ್ಲಿ 1 ಟೋಟಲು ನಾನು 5 ಮಾಡ್ತಾಯಿದ್ದೀನಿ. ನೀವು 4 ಬೇಕಾದರೂ ಮಾಡ್ಕೊಬೋದು. ಓಕೆನಾ. 5 ಆದಮೇಲೆ ತಿರ್ಗಾ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಹೋಗಿ ಲಾಕ್ನ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಬರುತ್ತೆ. ಈಗ ಈ 2 ಆಗಿದೆ ಅಲ್ವಾ, 2 ಆಗ್ತಿದ್ದಂಗೆ ಕುಚ್ಚು ಕಟ್ಕೊಳ್ಳೋದಕ್ಕೆ ನಾವು 5 ಚೈನ ಹಾಕಿ ಗ್ಯಾಪ್ನ ಬಿಟ್ಕೊಬೋದು. ಇಲ್ಲ ಬೇಡ ಅಂದರೆ ನಾವು ಇನ್ನೂ ಒಂದನ್ನು ಸಹ ಮಾಡ್ಕೊಬೋದು. ನಾನು 3ಕ್ಕೆ ಒಂದೊಂದು ಅಂತ ಕುಚ್ಚನ್ನ ಕಟ್ಕೊತೀನಿ. ಸೊ ಮತ್ತೆ 3 ಚೈನ್ನ ಹಾಕ್ಕೊಂಡು ದಾರನ ಎಳ್ಕೊಂಡು ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಕ್ರೋಶಾ ಮೇಲೆ ಒಂದು ಸಲ ದಾರನ ತಗೊಂಡು ಮತ್ತೆ ಈ ಬಟ್ಟೆಗೂ ಮತ್ತು ಈ ಡಿಸೈನ್ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಹೋಗಿ ದಾರ ತರಬೇಕು. ನೀಟಾಗಿ ನೋಡಿಕೊಂಡು ಅದ್ರ ಮಧ್ಯದಲ್ಲೇ ದಾರ ತೊಗೊಬನ್ನಿ. ಡಿಸೈನ್ ಮಧ್ಯದಲ್ಲಿ ತರಕ್ಕೆ ಹೋಗಬೇಡಿ. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಸಪೋರ್ಟ್ನ ಮಾಡಿ. ಮತ್ತು ಕುಚ್ಚು ಸೀರೀಸ್ದು ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ಸೊ ನೀವು ಅದನ್ನೇ ಫಾಲೋ ಮಾಡಿಕೊಂಡು ಆದಷ್ಟು ಬೇಗ ನೀವು ನಿಮ್ಮ ಅರ್ನಿಂಗ್ಸ್ಗಳನ್ನ ಮನೇಲೇ ಕೂತ್ಕೊಂಡು ಸ್ಟಾರ್ಟ್ನ ಮಾಡ್ಕೊಳ್ಳಿ. ನೋಡಿ 5 ಆಗಿದೆ. ಇವಾಗ ಇದಾದಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ನ ಮಾಡಿಕೊಂಡು ಇವಾಗ 1 2 3 4 5 ಚೈನ್ನ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳೋಣ. ಈ ಚೈನ್ ಗ್ಯಾಪ್ ಏನಿದೆ ಇಲ್ಲಿಗೆ ನಾನು ಕುಚ್ಚನ್ನ ಕಟ್ತೀನಿ. ನೀವು ಕುಚ್ಚು ಬೇಡ ಅನ್ನೋರು ಕಂಪ್ಲೀಟಾಗಿ ಇದನ್ನೇ ಡಿಸೈನ್ನ ಫುಲ್ ಸ್ಯಾರಿಗೆ ಹಾಕೊಬೋದು. ನೋಡಿ ಡಿಸೈನ್ ಅಂತೂ ತುಂಬ ಸಿಂಪಲ್ಲಾಗಿ ಚೆನ್ನಾಗೇ ಕಾಣಿಸುತ್ತೆ. ಆರಾಮಾಗಿ ಯಾರು ಬೇಕಾದರೂ ಆರಾಮಾಗಿ ಟ್ರೈ ಮಾಡ್ಬೋದು. ಬೇಸಿಕ್ 5 ಸ್ಟೆಪ್ ಅನ್ನೋದು ನಾನು ಏನು ತಿಳಿಸ್ಕೊಟ್ಟಿದ್ದೀನಿ ಸ್ಟಾರ್ಟಿಂಗು, ಅದನ್ನು ನೀವು ಪರ್ಫೆಕ್ಟಾಗಿ ಕಲ್ತ್ಕೊಂಡ್ಬಿಟ್ರೆ ಈ ಡಿಸೈನ್ಗಳೆಲ್ಲ ನಿಮಗೆ ಆರಾಮಾಗಿ ಮಾಡ್ಕೊಂಬಿಡ್ಬೋದು. ಸೊ ನಾನು ಫುಲ್ ಸ್ಯಾರಿಗೆ ಇದೇ ರೀತಿ ವರ್ಕ್ ಮಾಡಿಬಿಟ್ಟು ಫೈನಲ್ ಯಾವ ರೀತಿ ಕಾಣಿಸುತ್ತೆ ಅಂತ ಕುಚ್ಚು ಕಟ್ಟಿ ತೋರಿಸ್ತೀನಿ. ನೋಡಿ ಫೈನಲ್ ಲುಕ್ ಈ ರೀತಿ ಬಂದಿದೆ. ನಾನು ಬೇಬಿ ಕುಚ್ಚುಗಳನ್ನ ಹಾಕ್ಕೊಂಡಿದ್ದೀನಿ. ನಾನು ಗೋಲ್ಡನ್ ಕಲರಲ್ಲಿ ಹಾಕ್ತೀನಿ ಅಂದೆ, ಬಟ್ ಏನೋ ನಂಗೆ ಅಷ್ಟು ಬೇಡ ಅಂತ ಅನ್ನಿಸ್ತು. ಸೊ ಎಲ್ಲ ಒಂದೇ ಕಲರಲ್ಲಿ ಹಾಕಿದ್ದೀನಿ. ಕ್ರೋಶಾ ವರ್ಕನ್ನು ಗ್ರೀನಲ್ಲೇ ಮಾಡಿದ್ದೀನಿ, ಬೇಬಿ ಕುಚ್ಚುಗಳನ್ನೂ ಸಹ ಗ್ರೀನಲ್ಲೇ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಫ್ರಂಟಿಂದ ಈ ರೀತಿ ಬಂದಿದೆ, ಬ್ಯಾಕಿಂದ ಈ ರೀತಿ ಕಾಣಿಸ್ತಾ ಇದೆ. ಬ್ಯಾಕಲ್ಲೂ ನೋಡ್ಬೋದು ನೀವು ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬಂದಿದೆ. ಎಲ್ಲೂ ಎಳೆಗಳು ಮಿಸ್ ಆಗಿರೋದಾಗಲಿ ಅಥವಾ ಎಳೆಗಳು ನುಲ್ಕೊಂಡಿರೋದಾಗಲಿ ಏನೂ ಬಂದಿಲ್ಲ. ಈ ರೀತಿ ಪರ್ಫೆಕ್ಟಾಗಿ ಬರಬೇಕು ಅಂತ ಅಂದರೆ ನಾವು ಹೆಚ್ಚು ಬೇಸಿಕ್ನ ನಾವು ಚೆನ್ನಾಗಿ ಪ್ರಾಕ್ಟೀಸ್ನ ಮಾಡ್ಕೊಬೇಕು. ಆವಾಗ ನಮಗೆ ಪರ್ಫೆಕ್ಷನ್ ಅನ್ನೋದು ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 4 ಡಿಸೈನ್ ಸೆಟ್ಗಳನ್ನ ಮಧ್ಯದಲ್ಲಿ ಒಂದು ಕುಚ್ಚುಗಳನ್ನ ಕೊಟ್ಟಿದ್ದೀನಿ. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ 3 ಆದಮೇಲೆ ಕುಚ್ಚು ಕೊಡ್ತೀನಿ ಅಂತ ಹೇಳಿದೆ, ಬಟ್ ನನಗೆ ಕಸ್ಟಮರ್ ರೆಫರೆನ್ಸ್ ಪಿಕ್ಚರ್ ಕಳಿಸಿದ್ರಲ್ಲ ಅದರಲ್ಲಿ 4 ಆದಮೇಲೆ ಕುಚ್ಚಿತ್ತು. ಸೊ ಅದರಿಂದ ಅದೇ ಥರ ಕಸ್ಟಮೈಸ್ ಮಾಡಿದ್ದೀನಿ. ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಜರಿ ಥ್ರೆಡ್ಡು ನಾವೇನು ಕಟ್ಟಿದ್ದೀವಿ ಅದು ಎಲ್ಲದನ್ನು ಸಹ ನಾನು ಬ್ಯಾಕಲ್ಲೇ ಬಿಟ್ಟಿದ್ದೀನಿ, ಯಾವುದೂ ಫ್ರಂಟಲ್ಲಿ ಡಿಸ್ಪ್ಲೇ ಆಗ್ತಾ ಇಲ್ಲ. ಸೊ ಈ ವಿಡಿಯೋ ಏನಾದರೂ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇದೇ ರೀತಿ ಹೆಚ್ಚಿನ ಕುಚ್ಚು ಸೀರೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.